Hello everyone, welcome to Sanmargaha classes. Question number 12 from The Emperor's New Clothes. By the time I arrived, they dashed their project. ಅಂತ ಕೊಟ್ಟಿದ್ದಾರೆ. Okay, so it is for 1 mark. You have to choose the suitable word given in the options. Okay, so options ನೋಡೋಣ. By the time I arrived, ನಾನು ಬರೋದರ ಒಳಗಾಗಿ. ಓಕೆ, ಸೊ ನಾನು ಬರೋದರ ಅಲ್ಲಿ ರೀಚ್ ಆಗೋದರ ಒಳಗಾಗಿ ಅವರು ಫಿನಿಶ್ ಮಾಡಿದ್ದಾರೆ. ದೇ ಡ್ಯಾಶ್ ದ್ಯಾಟ್ ಪ್ರಾಜೆಕ್ಟ್ ಅಂತಂದ್ರೆ ಅವರು ಮಾಡಿದ್ದಾರೆ ಅಂತ ಅರ್ಥ. ಆಪ್ಷನ್ ಎ ಫಿನಿಶ್, ಆಪ್ಷನ್ ಬಿ ಫಿನಿಶಸ್. ಫಿನಿಶ್ ಅನ್ನೋದು ಇಲ್ಲಿ ಥರ್ಡ್ ಪರ್ಸನ್, ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಫಸ್ಟ್ ಸೆಂಟೆನ್ಸೇ ಏನು ಮಕ್ಕಳೇ, ಪಾಸ್ಟ್ ಟೆನ್ಸ್ ಇದೆ. ಬೈ ದ ಟೈಮ್ ಐ ಅರೈವ್ಡ್, ನಾನು ಹೋಗೋದ್ರ ಒಳಗಾಗಿ, ಆಲ್ರೆಡಿ ಆಗಿರುವಂತದನ್ನ ಸೂಚಿಸ್ತಾ ಇದೆ. ಓಕೆನಾ, ಸೊ ಅವ್ರು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಫಿನಿಶ್ ಅನ್ನೋದು ಇದು ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ ಈ ಪ್ರೆಸೆಂಟ್ ಟೆನ್ಸ್ ಬರೋದಿಲ್ಲ ಇಲ್ಲಿ. ಈ ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ಯು ಹ್ಯಾವ್ ಟು ಯೂಸ್ ಪಾಸ್ಟ್ ಟೆನ್ಸ್. ಓಕೆ, ಫಿನಿಶಸ್ ಅನ್ನೋದು ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಅಲ್ವಾ, ಪ್ರೆಸೆಂಟ್ ಟೆನ್ಸ್. ಸೊ ಈ ಎರಡೂ ಆಪ್ಷನ್ಸ್ ಬರೋದಿಲ್ಲ. ಥರ್ಡ್ ಒನ್, ದೇ ಹ್ಯಾಡ್ ಫಿನಿಶ್ಡ್ ದೇರ್ ಪ್ರಾಜೆಕ್ಟ್. ಓಕೆ, ಲಾಸ್ಟ್ ಒನ್ ದೇ ಹ್ಯಾಸ್ ಫಿನಿಶ್ಡ್. ಇಲ್ಲಿ ಫಿನಿಶ್ಡ್ ಪಾಸ್ಟ್ ಟೆನ್ಸ್ ಕರೆಕ್ಟ್, ಫಿನಿಶ್ ಬರುತ್ತೆ, ಆದರೆ ಅದರ ಜೊತೆಗಿರುವಂತಹ ಹ್ಯಾಡ್ ಹ್ಯಾಸ್ ಮೇಲೆ ಡಿಪೆಂಡ್ ಆಗತ್ತೆ ಮಕ್ಕಳು. ಹ್ಯಾಸ್ ಅಂತಂದ್ರೆ ಇದು ಸಿಂಗ್ಯುಲರ್. ಓಕೆ, ಸಿಂಗ್ಯುಲರ್ ಅಂಡ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ಹ್ಯಾಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಂಡ್ ಪ್ಲೂರಲ್. ಓಕೆ, ಸೊ ಸಿಂಗ್ಯುಲರ್ ಪ್ಲೂರಲ್ ಎರಡಕ್ಕೂ ಹ್ಯಾಡ್ ಅನ್ನೋದನ್ನೇ ನಾವು ಯೂಸ್ ಮಾಡ್ತೀವಿ. ಹ್ಯಾಸ್, ಹ್ಯಾವ್, ದ ಪ್ಲೂರಲ್ ಫಾರ್ಮ್ ಇಸ್ ಹ್ಯಾಡ್. ಓಕೆ, ಸೊ ಹ್ಯಾಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹ್ಯಾಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಬರ್ತಾ ಇದೆ. ಸೊ ಪ್ರೆಸೆಂಟ್ ಟೆನ್ಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ, ಇಲ್ಲಿ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಏನು, ಹ್ಯಾಡ್ ಫಿನಿಶ್ಡ್, ಆಪ್ಷನ್ ಸಿ. ಬೈ ದ ಟೈಮ್ ಐ ಅರೈವ್ಡ್ ದೇ ಹ್ಯಾಡ್ ಫಿನಿಶ್ಡ್ ದೇರ್ ಪ್ರಾಜೆಕ್ಟ್. ಅವರು ಆಲ್ರೆಡಿ ಅವರ ಪ್ರಾಜೆಕ್ಟ್ ನ ಮುಗಿಸಿದ್ರು. ಓಕೆ, ಸೊ ಆಪ್ಷನ್ ಸಿ ಹ್ಯಾಡ್ ಫಿನಿಶ್ಡ್ ಇಸ್ ದ ಕರೆಕ್ಟ್ ಆನ್ಸರ್.